ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಯಶಿಕಾ ಕೆಎಂ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೆಯದಾಗಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇಂದು ಭಾರತಾದ್ಯಂತ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 15, 1947ರಂದು ಭಾರತವು ಸ್ವಾತಂತ್ರ್ಯವನ್ನು ಪಡೆಯಿತು ಮತ್ತು ಸುಮಾರು 2.5 ವರ್ಷಗಳ ನಂತರ ಭಾರತವು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಹೊಂದಿತು ಮತ್ತು ಭಾರತವು ಸಂವಿಧಾನ ಜಾರಿಗೆ ಬಂದ ನಂತರ ಸುದೀರ್ಘ ವರ್ಷಗಳ ಹೋರಾಟದ ನಂತರ ಭಾರತವು ಪ್ರಜಾಸತ್ತಾತ್ಮಕ ಗಣರಾಜ್ಯೋತ್ಸವವನ್ನು ಹೊಂದಿತು. ಪ್ರತಿಯೊಬ್ಬ ಭಾರತೀಯರಿಗೆ ಈ ದಿನ ಬಹಳ ಮಹತ್ವವಾಗಿದ್ದು, ಭಾರತದ ಸಂವಿಧಾನದ ಇತಿಹಾಸ. ಆಗಸ್ಟ್ 28, 1947ರಂದು ನಡೆದ ಭಾರತದ ಶಾಶ್ವತ ಸಂವಿಧಾನವನ್ನು ಜಾರಿಗೆ ತರಲು ಕರಡು ಸಮಿತಿಯನ್ನು ರಚಿಸಲು ನಿರ್ಧರಿಸಲಾಯಿತು ಮತ್ತು ಇದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಅಧ್ಯಕ್ಷನನ್ನಾಗಿ ನೇಮಿಸಲು ನಿರ್ಧರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಧ್ಯಕ್ಷನಾದ ಮೇಲೆ ಅಂಬೇಡ್ಕರ್ ಅವರು ನವೆಂಬರ್ 4, 1947ರಂದು ಭಾರತದ ಸಂವಿಧಾನವನ್ನು ಅಸೆಂಬ್ಲಿಗೆ ಸಲ್ಲಿಸಿದರು. ಇದನ್ನು ನವೆಂಬರ್ 26, 1949ರಲ್ಲಿ ಅಂಗೀಕರಿಸಲಾಯಿತು ಮತ್ತು ಜನವರಿ 26, 1950ರಲ್ಲಿ ಜಾರಿಗೆ ತಂದಿದರು. ಗಣರಾಜ್ಯೋತ್ಸವವನ್ನು ಭಾರತದ ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.